ಎಲ್ರಿಗೆ ಸಹ. ಸೊ ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ನೋಡುವಾಗ ನಿನ್ನೆ ಒಂದು ವಿಡಿಯೋ ನೋಡುವಾಗ ನನಗೆ ಒಂದು ವಿಡಿಯೋ ಸಿಕ್ತು. ಅದರಲ್ಲಿ ರಕ್ಷಿತಾ ಅವರು ಒಂದು ರೀಲ್ಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಬಿಗ್ ಬಾಸ್ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟರ್ ಆಗಲಿಕ್ಕೆ ರಕ್ಷಿತಾ ಅವರ ಮೈನ್ ಕಾರಣ ಏನಂತ ಹೇಳಿದ್ರೆ, ಅವರು ಮಾಡಿದ ರೀಲ್ಸೇ ವೈರಲ್. ಆಗ ಅದೇ ಒಂದು ರೀಸನ್ ಇಂದ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಅವರು ಹೋಗಿದ್ದಾರೆ. ಸೊ ಮೊದ್ಲಿಗೆ ಆ ರೀಲ್ಸ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಾವು ಚೆನ್ನಾಗಿ ಮುದ್ದಾಗಿದ್ದೀವಿ ಗೈಸ್. ಆಕ್ಚುಲಿ ಟುಡೇ ನಮ್ಮ ರೆಸಿಪಿ ಎಂತ ಗೊತ್ತುಂಟಾ? ಟೊಮೆಟೊ ಗೊಜ್ಜು ಮತ್ತೆ ಚಪಾತಿ. ಓಕೆ, ಬಟ್ ಇವತ್ತು ಪ್ರಾಬ್ಲಮ್ ಎಂತ ಆಗಿದ್ರೆ ಅಂದ್ರೆ, ನಮ್ಮ ಕಿಚನ್ ಅಲ್ಲಿ ಎಣ್ಣೆನೆ ಇಲ್ಲ. ಓಕೆ, ಸೊ ಬಿಗ್ ಬಾಸ್ ಹತ್ರ ನಾವು ಹೇಳಿದೀವಿ ಎಣ್ಣೆ ಬೇಕು ಅಂತ. ಸೊ ಇವತ್ತೇ ನೋಡೋಣ ಅವರು ಎಣ್ಣೆ ಕಳಿಸ್ತಾರ ಇಲ್ಲ ಅಂತ ನೋಡೋಣ. ಬಟ್ ಸ್ಟಿಲ್ ನಾವು ನಮ್ಮ ಹೋಪ್ ಬಿಡ್ಲಿಲ್ಲ. ನಮ್ಮ ಆದ್ರೂ ಕೂಡ ಎಣ್ಣೆ ಇಲ್ಲಂದ್ರೆ ಕೂಡ ನಮ್ಮ ಚಪಾತಿ ಆಗ್ತಾ ಉಂಟು. ಓಕೆ, ಮತ್ತೊಂದು ಸೈಡ್ ಅಲ್ಲಿ ನಾವು ಒಂದು ಗೊಜ್ಜು ರೆಡಿ ಮಾಡ್ತಾ ಇದೀವಿ. ನಮ್ಮ ಕಿಚನ್ ಅಲ್ಲಿ ಇದೆ ಆಗ್ಲೇ ಇಲ್ಲ, ಆದ್ರೂ ಕೂಡ ಕಸ್ಟಮರ್ ಇವಾಗನೇ ಬಂದ್ ನಿಂತ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ, ಇದು ರಕ್ಷಿತಾ ಅವರ ಒಂದು ಚಿಕ್ಕ ರೀಲ್ಸ್ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಹೇಳಿದ್ರು ಯಾರಿಗೆ ರಕ್ಷಿತನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನೋಡಿ. ರಕ್ಷಿತಾ ಅವರು ಫೇಮಸ್ ಆಗಿದ್ದು ರೀಲ್ಸ್ ಮಾಡ್ಕೊಂಡು ಇದೇ ತರ ಅಡಿಗೆ ಮಾಡೋದು, ಮನೆದಿಗೆ ವಿಚಾರ, ಇಲ್ಲ ಒಂದು ಬೇರೆ ಬೇರೆ ಪ್ಲೇಸಿಗೆ ಹೋಗಿ ಅಲ್ಲಿಯ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದು, ಅವರ ಒಂದು ಸ್ಟೈಲಿನಲ್ಲಿ, ಅವರ ಒಂದು ಮಾತಾಡುವ ಶೈಲಿ ಬೇರೆ ಬೇರೆ. ಅಷ್ಟು ಅರ್ಧಂಬರ್ಧ ತುಳು ಮಾತಾಡ್ತಿದ್ದದ್ದು, ಕನ್ನಡ ಅರ್ಧಂಬರ್ಧ ಬರೋದು. ಸೊ ಇದೆಲ್ಲ ರೀಲ್ಸ್ ಭಯಂಕರ ವೈರಲ್ ಆಯ್ತು, ತುಂಬಾ ರೀಲ್ಸ್ ಟ್ರೋಲ್ ಆಯ್ತು. ಇದರಿಂದ ರಕ್ಷಿತ್ ಅವರಿಗೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಪರ್ಚುನಿಟಿ ಸಿಕ್ತು. ಸೊ ಏನೇ ಆಗ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಇದೆಲ್ಲ ರೀಲ್ಸ್ ಮಾಡಿದ್ದನ್ನು ಟೆಲಿವಿಷನ್ ತೋರಿಸಿಲ್ಲ, ಅದೊಂದು ಬೇಜಾರು. ಇಂಥದ್ದೆಲ್ಲ ತೋರಿಸ್ಬೇಕು. ತುಂಬಾ ಕಾಮಿಡಿ ಎಲ್ಲ ಮಾಡ್ತಾರೆ. ನೀವು ಲೈವ್ ನೋಡುವವರಿಗೆ ರಕ್ಷಿತ್ ಅವರು ಕಾಮಿಡಿ ಮಾಡೋದು, ಬೇರೆ ಬೇರೆ ಇದೆಲ್ಲ ಮಾಡೋದು ಇಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಬಟ್ ನಾವು ಎಪಿಸೋಡ್ ಅಲ್ಲಿ ಅಷ್ಟು ನಿಮಗೆ ಸಿಗಲ್ಲ ನೋಡೋಕೆ. ಬಟ್ ಏನೇ ಆಗಲಿ, ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಟಾಪ್ 2 ಅಲ್ಲಿ ಬರೋದು ಗ್ಯಾರಂಟಿ. ವೋಟಿಂಗ್ ಪ್ರಕಾರ ನೋಡೋದಾದ್ರೆ ರಕ್ಷಿತಾ ಹಾಗೂ ಗಿಲ್ಲಿ ಇವರಿಬ್ಬರಿಗೆ ಹೈಯೆಸ್ಟ್ ವೋಟು. ಸೊ ಇವರಿಬ್ಬರು ಟಾಪ್ 2ಗೆ ಬರೋದು ಫಿಕ್ಸ್, ಯಾರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಬೇಕು. ಸೊ ನಿಮಗೆ ರಕ್ಷಿತನ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.